ನನಗೆ ಅನ್ನ ಕೊಟ್ಟಿದ್ದು ಬಾಯ್ಬಡ್ಕೆಟ್ಟಿ ಅಮಿತ್ ರಾಜ್ ಅವರು. ಅವ್ರನ್ನ ನಾನು ಸಿಕ್ಕಾಪಟ್ಟೆ ನೆನೆಸ್ಕೊತಾ ಇರ್ತೀನಿ. ಮೇಕಪ್ ಆದಾಗ ಮಾತ್ರ ನಮ್ಮ ಗುರುಗಳು ಇದ್ದಂಗೆ, ಮೇಕಪ್ ಇಲ್ಲ ಅಂದರೆ ನನ್ನ ಮಗ ಇದ್ದಂಗೆ. ತುಂಬ ನನಗೆ ಒಳ್ಳೊಳ್ಳೆ ಅವಕಾಶಗಳು ನನಗೆ ಕೊಟ್ಟು ನನಗೆ ಅದ್ಭುತವಾಗಿ ಬೆಳೆಸೋನು ಅಮಿತ್ ರಾಜ್ ಅವರು. ಅವ್ರ ಮನೆ ಅಮ್ಮ ಅಪ್ಪ ಅವರ ತಂಗಿ ಅವರ ಮಗ ಅವರು ಹೆಂಗಸರು ಎಲ್ಲ ಆಯುಸ್ಸು ಆರೋಗ್ಯ ಭಾಗ್ಯ ಕೊಡಲಿ ಅಂತ ಈ ಮೂಲಕ ಕೇಳ್ತಾ ಇದ್ದೀನಿ. ಓಕೆ, ಮಾವ ಆದ್ಮೇಲೆ ಎಲ್ಲ ನಿಮ್ಮ ಹೆಸರೇ ಮರ್ತೋಗಿದ್ದಾರೆ ಅನ್ಸುತ್ತೆ. ಎಲ್ಲರೂ ಮಾವ ಅಂತಾನೆ ಕರೀತಾರ? ಹೌದೌದು. ಹೋಲ್ಸೇಲ್ ಮಾವ ಆಗ್ಬಿಟ್ಟಿದ್ರ, ಕರ್ನಾಟಕದ ಮಾವ. ಅದು ನನ್ನ ಭಾಗ್ಯ. ಎಷ್ಟ್ ಜನ ಸೊಸೆ ಅಂದ್ರು ನಿಮಗೆ ರಿಯಲ್ ಲೈಫ್? ಒಂದು 8 ಜನ ಇದ್ದಾರೆ ಸೊಸೆದಿರು. ಪಾಯಲ್ಸಂಗಪ್ಪ, ಓಕೆ, ಪಲ್ಲವಿ ಪರ್ವ, ನಂದಿನಿ, ಇದೇ ತರ ಸುಮಾರು ಜನ ಇದ್ದಾರೆ. ಶ್ರೀ ಭವ್ಯ, ಸುಮಾರು ಜನ. ರಿಯಲ್ ಲೈಫ್ ಅಲ್ಲಿ, ನಿಜವಾದ ಲೈಫ್ ಅಲ್ಲಿ ಎಷ್ಟು ಜನ ಸೊಸೆ ಇದ್ದೀರಾ? ಯಾರು ಇನ್ನೂ ಬಂದಿಲ್ಲ ನಮ್ಮ ಮನೆಗೆ. ಬಂದಾದ್ಮೇಲೆ ಹೇಳ್ತೀನಿ. ಹೆಂಗಿರ್ಬೇಕು ಸೊಸೆ? ಸಂಸ್ಕೃತಿ, ನಮ್ಮ ಪದ್ಧತಿ ಆ ಥರ ಇರಬೇಕು. ಯಾವ ತರ ಗುಣಗಳು ಒಳ್ಳೆ ಥರ ಇರಬೇಕು. ಒಳ್ಳೆ ನಮ್ಗೇನಿಲ್ಲ, ನಮ್ಮ ಮನೆಯವ್ರಿಗೆ ಒಪ್ಕೊಂಡ್ರೆ ಸಾಕಷ್ಟು. ನೋಡಕ್ ಹೆಂಗಿರ್ಬೇಕು? ಮಾಡಕ್ಕೆ ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಸಂಸ್ಕೃತಿ ಒಳಗಿರ್ಬೇಕಷ್ಟೆ. ಓಕೆ, ಈಗಿನ ಹುಡುಗಿಯರೆಲ್ಲ ಹೆಂಗಿರ್ತಾರೆ? ಅವ್ರವ್ರ ಇಷ್ಟ. 1947 ಸ್ವತಂತ್ರ ಸಿಕ್ಕದೆ, ನಾವ್ಯಾಕೆಲ್ಲರಿಗೂ ಅಡ್ಡ ಹಾಕೋಣ, ಯಾಕೆ ರೈಲ್ವೆ ಗೇಟ್ ಹಾಕೋಣ ಅಲ್ವಾ? ಅವ್ರದ್ದು ಇದು. ನಮ್ಮನೆ ಮಾತ್ರ ಆ ಥರ ಇರಬೇಕು, ಪದ್ಧತಿ ಆ ಥರ ಇರಬೇಕು. ನೋಡೋಣ. ಯಾರು 8 ಜನ ಸೊಸೆಯಲ್ಲಿ ಯಾರು ನಿಮಗೆ ತುಂಬಾ ಇಷ್ಟ? ನನಗೆ ತುಂಬಾ ಇಷ್ಟ ಪಲ್ಲವಿ ಪರ್ವ. ಯಾಕಂಗೆ? ನಂದಿನಿ ಆಕ್ಟಿಂಗು ಎಲ್ಲೇ ಇದು ಮಾಡಿದ್ರು ನನಗೆ ಚೆನ್ನಾಗಿ ಕ್ಲೋಸ್ ಅಂದರೆ ಬಾ ಮಚ, ಬಾ ಬಗ, ಬಾ ಮಮ್ಮ, ಬಾ ಅಮ್ಮ ಅಪ್ಪಾಜಿ ಅಂತಂದ್ರೆ ಅವರಿಬ್ರು ಚೆನ್ನಾಗಿ. ಅವ್ರು ಒಂದು ಚಿಕನ್ ಬಿರಿಯಾನಿ ಜಾಸ್ತಿ ಕೊಡ್ಸಿರ ಅಂತ? ಆ ಬಿರಿಯಾನಿ ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಮೊಟ್ಟೆ ಮಸಾಲ, ಚಿಕನ್ ಮಸಾಲ, ಮಟನ್ ಮಸಾಲ ಅದು ತಿಂತೀವಿ ಅಷ್ಟೇ ನಾವು. ಆ ಬಿರಿಯಾನಿ ಅವೆಲ್ಲ ನಮ್ಗಂತೂ ಇದೆ. ಎಷ್ಟು ಸಂಪಾದನೆ ಮಾಡಿರಿ? ಎಲ್ಲರಿಗೂ ಇಡೀ ಕರ್ನಾಟಕಕ್ಕಿರೋ ಪ್ರಶ್ನೆ. ಮಾವ ಯೂಟ್ಯೂಬ್ ಅಲ್ಲಿ ಆಕ್ಟಿಂಗ್ ಮಾಡಿ ಎಷ್ಟು ದುಡ್ಡು ಮಾಡ್ತಾ ಇದ್ದಾರೆ ಕುಮಾರ್ ಅವರು? ಹೇಳಿ. ಮದುವೆ ಆದ್ಮೇಲೆ ಏನು ಸಂಪಾದನೆ ಅಷ್ಟೊಂದು ಇದು ಮಾಡೋಕ್ಕಾಗಲ್ಲ, ಏನು ದುಡ್ಡು ಉಳ್ಸೋಕ್ಕಾಗಲ್ಲ. ಮದುವೆ ಆದ್ಮೇಲೆ ಅಂದರೆ ನಮ್ಮ ಮನೆಯವರು ಅಷ್ಟೇ ಅಂತ ಮೇಕಪ್ ಅಂತ ಈ ಥರ ಆ ಥರ ಏನಿಲ್ಲ. ಆದ್ರೂ ಒಂದು ಇರಬೇಕಲ್ಲ, ಮುಂದಕ್ಕೆ ಒಂದು ಹೆಜ್ಜೆ ಇಡಬೇಕು ಅಂದ್ರೆ ಒಂದು ಸಂಪಾದನೆ ಇರಬೇಕು. ಒಂದು ಏನೋ ಮುಂದೆ ಆಲೋಚನೆ ಒಂದು ಇದು ಮಾಡ್ತೀವಿ, ಒಂದು ಸೈಡ್ ತಾಂತೀವಿ ಅಥವಾ ಒಂದು ಮನೆ ಕಟ್ತೀವಿ ಅಂದರೆ ಅದಕ್ಕೆ ಏನು ಮಾಡೋದು, ಇವಾಗಿಂದ ಕುಡುತ್ತಾ ಇರ್ಬೇಕಲ್ವ, ಆ ಥರ. ಮತ್ತೆ ಮಾವನ ಲೈಫಲ್ಲಿ ಎಷ್ಟು ಜನ ಗರ್ಲ್ ಫ್ರೆಂಡ್ಸ್ ಇದ್ರು ಕಾಲೇಜಿಂದ? ಗರ್ಲ್ ಫ್ರೆಂಡ್ ಯಾರು ಇಲ್ಲ. ಯಾಕೆ ಇಷ್ಟ ನಗ್ತಾ ಇದ್ದೀರ ಅಂದ್ರೆ ಇದ್ದಾರೆ? ಇಲ್ಲ, ಆ ಥರ ಇಲ್ಲ. ಅದು ಮನೆಯಲ್ಲಿ ಒಳ್ಳೆ ಹೆಂಡತಿ ಇರ್ಬೇಕಂದ್ರೆ. ಇಬ್ರು ಹೆಂಡತಿ ಅಂತೆ ನಿಮಗೆ? ಸುಳ್ಳು ಅವ್ರು ಹೇಳ್ತಾರೆ. ಒಂದೇ ಒಬ್ಬ ಒಂದು 8-10 ಜನ ಇದ್ದಾರೆ ನನಗೆ. ಸುಳ್ಳು ಹೇಳ್ಬೇಡಿ ಮಾವ, ಇಬ್ರು ಹೆಂಡತಿ ಅಂತ ವಿಷಯ ಬಂದಿದೆ ನಮಗೆ. ಇಲ್ಲಪ್ಪ, ನಾನಂತೂ ಸುಳ್ಳು ಹೇಳಕ್ ಸಾಧ್ಯನೇ ಇಲ್ಲ. ಒಬ್ರು ರೋಹಿಣಿ ಅಂತ ಇದ್ದಾರೆ, ಅವರೇ ನಾನು ಈಗ ಟ್ರೆಂಡಿಂಗ್ ನಡೀತಾ ಇರೋದು ಅವರೇ. ಒಂದು 8-10 ಜನ ನನ್ನ ಜೊತೆ ಕ್ಯಾರೆಕ್ಟರ್ ಮಾಡಿದ್ರು ಒಂದು ಯಾವುದೋ ಒಂದು ಟೀಮ್ಗೆ ಹೋದರೆ ಅವರೇ ಕೇಳ್ತಾರೆ, ಅಣ್ಣ ಒಂದು ನಿಮ್ಮ ಪೇರ್ ಮಾಡೋರು ಅಂಥವ್ರು ಯಾರು ಅಂತ ಕೇಳ್ತಾರೆ. ಒಂದು 8-10 ಜನ ಫೋಟೋ ತೋರಿಸಿದ್ರೆ, ಅಣ್ಣ ಇವಾಗ ಟ್ರೆಂಡಿಂಗ್ ನಡೀತಾ ಇರೋದು ನಿಮ್ಮದೇ ಅಲ್ವಾ ಇಬ್ಬರದಿನೇ ಅಂತ ಅಂತಾರೆ. ನಾನೇನು ಮಾಡಲಿ? ಅವರೇ ಹೆಂಡ್ತಿ ಆಗೋಕ್ಕಾಗುತ್ತಾ? ನಮ್ಮ ಹೆಂಡ್ತಿ ಏನು ಮಾಡ್ಬೇಕು ಅವಾಗ? ನೀವು ಹೇಳ್ಬೇಕು. ಏನಂತ ಹೇಳಿ? ಏನು ಮಾಡ್ಬೇಕು ನೀವೇ? ಅಲ್ಲಿ ಆಯ್ತು, ಈಗ ಜೋಕ್ಸ್ ಎಲ್ಲ ಪಾರ್ಟ್. ಮಾವ ಯಾವ ಊರವರು, ಯಾವ ಮೂಲತಃ ಎಲ್ಲಿ ಅವರು? ಅಮ್ಮ ನಮ್ದು ಹೆಸರುಘಟ್ಟ ಹತ್ರ ಉರುಳಿ ಚಿಕ್ಕನಹಳ್ಳಿ ಅಂತ ನಮ್ಮೂರು. ಹಳ್ಳಿಯ ಒಂದಿದ್ರು. ಹಿಂಗೆ ರಂಗ ಕಲಾವಿದ ಅದು ಇದು ಮಾಡ್ಕೊಂಡು 1914ರಿಂದ 2014ರಿಂದ ಎಲ್ಲೋದ್ರಿ ನೀವು? 1914 ಯಾಕೋ ಗ್ಲೂಕೋಸ್ ಕೊಡ್ಬೇಕೀಗ. 2014ರಿಂದ ಹಂಗೆ ಪ್ರಯತ್ನ ಪಡ್ತಾ ಇದ್ದೆ. ಹಂಗಾಗಿ ಒಂದು ನನಗೇನಿಲ್ಲ, ಕಲಾವಿದ ಸೇವೆ ಅಂದ್ರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಎಲ್ಲಿಂದ ಎಷ್ಟು ಬಂತು, ಹೆಂಗ್ ಬಂತು, ಯಾವ ಬಿಸ್ನೆಸ್ ಇಂದ ಎಷ್ಟು ಬಂದ್ರು ನಾನು ತೃಪ್ತಿ ಇಲ್ಲ. ಈ ಕಲಾವಿದನಿಂದ 10 ರೂಪಾಯಿ ಬಂದ್ರೆ ಅದನ್ನ ತೃಪ್ತಿ.